ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಡೆವಿಲ್ ಸಿನಿಮಾ ಟ್ರೈಲರ್ ಬಿಡುಗಡೆ ಆಗಿದೆ. ಟ್ರೈಲರ್ ಹೇಗಿದೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಬನ್ನಿ ನೋಡ್ಕೊಳ್ಳೋಣ. ಪವಲಕ್ಕಿ ಕಾಂಚನ ಮೀಣ ಮೀಣ ಡಾಂದು ಸೂಪರ್ ಆಗಿದೆ. ಹೊಸ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೋಟ ತುಂಬಾ ಇಷ್ಟ ಬಂದಿದೆ. ಕ್ಷಣಕ್ಕೊಂದ್ ಬಣ್ಣ, ಗಳಿಗೆಗೊಂದ್ ವೇಷ. ಅಲ್ಲ, ನಾನು ನಿನ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲ. ಲುಕ್ಕಲ್ಲಿ ಅವ್ನು ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್. a brother from another mother but not the same father. ಎಕ್ಸ್ಕ್ಯೂಸ್ ಮೀ ಪಿಸಿ, ಚೂರು ಎಸಿ ಹಾಕಮ್ಮ ಲ್ಯಾಪ್ಟಾಪ್ ಸೆಕೆ. ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು. ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಆಸೆ ಪಟ್ರೆ ಕೇಳಬೇಕು, ಕೊಡ್ತಿದ್ರೆ ಕಿತ್ಕೋಬೇಕು. ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಖೇಲ್ ಖತಮ್, ನಾಟಕ ಬಂದ್. ಎಲ್ಲೋದ್ರೂ ಪ್ರಾಬ್ಲಮ್. ಧನುಷ್ ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಡಿಸೆಂಬರ್ 11 ಬಿಡುಗಡೆ ಆಗ್ತಿರೋದು. ಲಾಸ್ಟ್ ಎಂಡಿಂಗ್ ಡೈಲಾಗ್ ತುಂಬ ಚೆನ್ನಾಗಿದೆ. ಸೂರ್ಯನಿಗೆ ಗ್ರಹಣ ತುಂಬ ಹೊತ್ತು ಹಿಡಿಯಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ ಅನ್ನೋ ಡೈಲಾಗ್ ತುಂಬ ಚೆನ್ನಾಗಿದೆ. ಆ ಡೈಲಾಗಿಂದ ಸಿನಿಮಾ ಟ್ರೈಲರ್ ಎಂಡ್ ಆಗುತ್ತೆ. ಮಿಲನ ಪ್ರಕಾಶ್ ಮತ್ತು ದರ್ಶನ್ ಸರ್ದು ಇದು ಎರಡನೇ ಕಾಂಬಿನೇಷನ್ ಸಿನಿಮಾ. ಮೊದಲನೇ ತಾರಕನ ಸಿನಿಮಾ ಮಾಡಿದ್ರು, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಈ ಸಿನಿಮಾದಲ್ಲಿ ದರ್ಶನ್ ಸರ್ನ ಯಾವ ರೀತಿ ತೋರಿಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಮತ್ತು ನಾನು ಈ ವರ್ಷ ಸಿನಿಮಾ ನೋಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಸಿನಿಮಾ ಒಂದು ಡೆವಿಲು, ಇನ್ನೊಂದು ಮಾರ್ಕು. ನೀವು ಯಾವ್ಯಾವ ಸಿನಿಮಾ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ. ಈ ಸಿನಿಮಾದಲ್ಲಿ ದರ್ಶನ್ ಸರ್ನ ಬರೀ ಹೈಲೈಟಾಗಿ ತೋರಿಸಿದ್ದಾರೆ ಅಂತ ಅನ್ನಿಸ್ತು ನನಗೆ. ಹೀರೋಯಿನ್ ಪೋರ್ಷನ್ ಇರ್ಬೋದು ಸಣ್ಣದಾಗಿ ತೋರಿಸಿದ್ರು, ಮತ್ತು ಗಿರಿ ನಟ ಕೆಲವು ಆಕ್ಟರ್ಸ್ಗಳು ಅಲ್ಲೆಲ್ಲ ಬಿಟ್ಗಳನ್ನ ತೋರಿಸಿದ್ರು. ಒಂದು ವಿಲನ್ ಕ್ಯಾರೆಕ್ಟರ್ ಇರ್ಬೋದು, ಇಂಥ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಹೈಲೈಟ್ ನೋಡಲಿಲ್ಲ ಅಷ್ಟೊಂದು. ಸಿನಿಮಾದಲ್ಲಿ ಹೈಲೈಟ್ ಆಗಿರ್ಬೋದೇನೋ ಗೊತ್ತಿಲ್ಲ. ಆದರೆ ದರ್ಶನ್ ಸರ್ ಶೇಡ್ ನೋಡ್ತಾ ಇದ್ದಾರೆ, ಒಂದು 2-3 ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ ನನಗೆ. ಅವರು ಡೈಲಾಗ್ ಡಿಲಿವರಿ ಇರ್ಬೋದು, ಕೆಲವು ಸೀನ್ಗಳಿರೋದು ನೋಡಿದ್ರೆ ಒಂದು 2-3 ಶೇಡಲ್ಲಿ ಇರ್ಬೋದು ಅನಿಸ್ತಾ ಇದೆ ನನಗೆ, ಯಾಕೆ ಸಿನಿಮಾ ಟ್ರೈಲರ್ ನೋಡ್ತಿದ್ರೆ. ಮತ್ತು ಈ ಸಿನಿಮಾ ಬಂದು 2024 ರಿಲೀಸ್ ಆಗಬೇಕಿತ್ತು. ಕಾರಣ ನಿಮಗೂ ಗೊತ್ತಿದೆ, ಕೆಲವು ಶೂಟಿಂಗ್ಗಳ ಪೋರ್ಷನ್ಗಳು ಇನ್ನೂ ಮುಗ್ದಿರಲಿಲ್ಲ. ಅದು ಮುಗಿಸಿ ಕೆಲವೊಂದು ಪೋರ್ಷನ್ಗಳು ಅಪ್ಡೇಟ್ ಮಾಡ್ಕೊಡಿದ್ದೀನಿ ಅಂತ ಮಿಲನ ಪ್ರಕಾಶ್ ಅವರು ತಿಳಿಸಿದರು. ಯಾಕೆಂದರೆ ಇದು 4 ವರ್ಷ ಹಿಂದೆ ಮಾಡಿರೋಂಥ ಕಥೆ ಇರೋದ್ರಿಂದ ಈಗಿನ ತಕ್ಕಂಗೆ ಸಿಚುವೇಶನ್ ತಕ್ಕಂಗೆ ಅಪ್ಡೇಟ್ಗಳನ್ನ ಮಾಡ್ತಾ ಇದ್ದಾರಂತೆ. ಅದರಿಂದ ದರ್ಶನ್ ಸರ್ ಯಾವ ಥರ ಕಾಣಿಸ್ಕೊಂಡಿದ್ದಾರೋ ಆ ಕ್ಯೂರಿಯಾಸಿಟಿ ನನಗೂ ಇದೆ. ಮತ್ತು ತುಂಬ ರಿಚಾಗಿ ಬಂದಿದೆ ಟ್ರೈಲರ್ ಕೂಡ. ತುಂಬ ಎಫೆಕ್ಟ್ ಹಾಕಿದ್ದಾರೆ ಡೈರೆಕ್ಟ್ರು ಈ ಸಿನಿಮಾದಲ್ಲಿ. ಯಾಕಂದರೆ ಅವರ ಕಳೆದ ಸಿನಿಮಾಗಳು ನೋಡ್ತಿದ್ರೆ ಒಂದು ಭರವಸೆ ಡೈರೆಕ್ಟ್ರು ಮಿಲನ ಪ್ರಕಾಶ್ ಅವರು, ಒಂದು ನಿರೀಕ್ಷೆ ಇಡ್ಬೋದು ಡೈರೆಕ್ಟ್ರ್ ಮೇಲೆ. ಡೈರೆಕ್ಟ್ರು ಮತ್ತು ದರ್ಶನ್ ಸರ್ ಕಾಂಬಿನೇಷನ್ ತುಂಬ ಅದ್ಭುತವಾಗಿದೆ. ಮತ್ತು ಟ್ರೈಲರ್ ನೋಡ್ತೀವಿ ನನಗೆ. ಮತ್ತು ಹೀರೋಯಿನ್ ಅಷ್ಟೇ ರಚನಾ ರೈ, ಒಂದು ಗ್ಲಾಮರಸ್ ತುಂಬ ಚಿಕ್ಕದಾಗಿದ್ರು, ತಪ್ಪವಾಗಿ ಕಾಣಿಸ್ರು. ಮತ್ತು ಗಿಲಿ ನಟ ಎಂಟ್ರಿ ಸೂಪರ್ ಆಗಿತ್ತು. ಗಿಲಿ ನಟನಿಗೆ ಇವಾಗ ಯಾವ ಥರ ಕ್ರೇಜ್ ಇದೆ ಅಂದರೆ ನಿಮಗೂ ಕೂಡ ಗೊತ್ತಿದೆ, ಬಿಗ್ ಬಾಸ್ ಹೋದ್ಮೇಲಂತೂ. ಮತ್ತು ಒಂದು ಕಡೆ ದರ್ಶನ್ ಸರ್ ಕ್ರೇಜು, ಒಂದು ಕಡೆ ಗಿಲಿ ನಟನ್ ಕ್ರೇಜು, ಎರಡು ಮಿಕ್ಸ್ ಆದರೆ ಯಾವ ಥರ ಇರುತ್ತೆ ಅನ್ನೋದು ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಇರುತ್ತೋ ಇಲ್ವಾ ಅದೊಂದು ಕ್ಯೂರಿಯಾಸಿಟಿ ಇದೆ. ಟ್ರೈಲರ್ ತುಂಬ ಇಷ್ಟ ಆಯಿತು. ಆದರೂ ಒಂದು ಫೋರ್ಸ್ ಇರಬೇಕು ಅನ್ನಿಸ್ತು ನನಗೆ. ಯಾಕಂದರೆ ಒಂದು ಹೀರೋ ಹೈಲೈಟಾಗಿ ಕಾಣಬೇಕು ಅಂದರೆ ಒಂದು ವಿಲನ್ ಇರ್ಬೋದು, ಮತ್ತೊಂದು ಪೈಪೋಟಿ ತುಂಬ ಜುಗರ್ ಬಂದಿದ್ದರೆ ಒಂದು ಹೀರೋ ಹೈಲೈಟಾಗಿ ಕಾಣೋದು. ಅದು ಸಿನಿಮಾದಲ್ಲಿ ಸಸ್ಪೆನ್ಸ್ ಆಗಿದೆಯೋ ಇಲ್ಲ ಹೀರೋನೋ ವಿಲನ್ ಥರ ಇದ್ದಾರೋ ಯಾವ ಥರ ಶೇಡ್ ಇದೆ ಅಂತ ಗೊತ್ತಿಲ್ಲ. ಅದೊಂದು ನನಗೆ ಗೊಂದಲ ಇದೆ.
ಅದೊಂದು ನೋಡೋಣ. ಮತ್ತು ಟ್ರೈಲರ್ ಇಷ್ಟ ಆಗಿತ್ತು, ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋಗೆ ಸಿಗೋರು ನೋಡ್ತಾ ಇರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.